ವೈಯಕ್ತಿಕ ಕಾರಣಗಳಿಂದ ಪ್ರಶಸ್ತಿಯನ್ನ ನಿರಾಕರಿಸುತ್ತಿದ್ದೇನೆ ಅಂತ ಹೇಳಿ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಚಲನಚಿತ್ರ ರಾಜ್ಯ ಪ್ರಶಸ್ತಿಯನ್ನ ನಿರಾಕರಿಸಿದ್ದಾರೆ. ನಟ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ ಪ್ರಶಸ್ತಿಯನ್ನ ನಿರಾಕರಿಸಿರುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಪೈಲ್ವಾನ್ ಸಿನಿಮಾಗೆ ಅತ್ಯುತ್ತಮ ನಟವ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು. ಸರ್ಕಾರ ನನಗೆ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದ ಅಂತ ಕೂಡ ತಿಳಿಸಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಪ್ರಶಸ್ತಿಯನ್ನ ನಿರಾಕರಿಸ್ತಾ ಇದ್ದೇನೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿರುವಂಥದ್ದು. ಟ್ವೀಟ್ ಮಾಡಿ ಪ್ರಶಸ್ತಿಯನ್ನು ನಿರಾಕರಿಸಿರುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಪೈಲ್ವಾನ್ ಸಿನಿಮಾದಲ್ಲಿ ಅತ್ಯುತ್ತಮ ನಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಪ್ರಶಸ್ತಿ ಘೋಷಣೆಯಾಗಿತ್ತು. ಈಗ ಆ ಪ್ರಶಸ್ತಿಯನ್ನು ವೈಯಕ್ತಿಕ ಕಾರಣಗಳಿಂದ ನಾನು ವಾಪಸ್ ಮಾಡ್ತಾ ಇದ್ದೇನೆ, ಟ್ವೀಟ್ ಮಾಡಿ ಪ್ರಶಸ್ತಿಯನ್ನು ನಿರಾಕರಿಸಿರುವಂತಹ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಪ್ರಸ್ತಾಪಿಸಿದ್ದಾರೆ. ಪೈಲ್ವಾನ್ ಸಿನಿಮಾಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಈ ವಿಚಾರಕ್ಕೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇತ್ತು. ಈಗ ಕಿಚ್ಚ ಸುದೀಪ್ ಅವರು ರಾಜ್ಯ ಪ್ರಶಸ್ತಿಯನ್ನು ನಿರಾಕರಿಸಿರುವಂತಹ ವಿಚಾರ ಮುಂಚೂಣಿಗೆ ಬರ್ತಾ ಇದೆ. ಸ್ವತಃ ಅವರೇನೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅದನ್ನು ಖಚಿತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ನಿನ್ನೆ ಅಷ್ಟೇ ಪ್ರಶಸ್ತಿ ಘೋಷಣೆಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಅದನ್ನು ನಿರಾಕರಿಸಿರುವಂತಹ ವಿಚಾರ ಯಾಕಾಗಿರಬಹುದು ಅಂತ ಹೇಳಿ? ಹೌದು ಪ್ರೇಮ್, 2019 ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿತ್ತು. ಪೈಲ್ವಾನ್ ಚಿತ್ರಕ್ಕಾಗಿ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿತ್ತು. ಹೀಗೆ ಅವರು ಅನೇಕ ಬಾರಿ ಕೂಡ ಪ್ರಶಸ್ತಿಗಳನ್ನ ರಿಜೆಕ್ಟ್ ಮಾಡಿರುವಂತಹ ಉದಾಹರಣೆ ಇದೆ. ಹಾಗೇನೆ ರಾಜ್ಯ ಪ್ರಶಸ್ತಿಯನ್ನ ಅವರು ಸ್ವೀಕರಿಸಬಹುದು ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ಹೀಗಾಗಿ ಇವತ್ತು ಅವರು ಟ್ವೀಟ್ ಮಾಡಿ ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕೆ ಧನ್ಯವಾದ, ಜೂರಿಗಳಿಗಿರ್ಬೋದು, ನನ್ನ ಆಯ್ಕೆ ಮಾಡಿದ್ದು ತಂಡಕ್ಕಿರ್ಬೋದು ಧನ್ಯವಾದ ಹೇಳಿದ್ದಾರೆ. ಆದ್ರೆ ನಾನು ನಿರಾಕರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವತ್ತೂ ನಾನು ಅಭಿನಯಿಸೋದು ಪ್ರಶಸ್ತಿಯನ್ನ ಅಭಿಲಾಷೆಗೆ ಅಲ್ವೇ ಅಲ್ಲ. ಹೀಗಾಗಿ ನನಗೆ ಪ್ರಶಸ್ತಿ ನಾನು ಸದ್ಯಕ್ಕೆ ನಾನು ಸ್ವೀಕಾರ ಮಾಡಲ್ಲ, ಪ್ರಶಸ್ತಿನ ನಿರಾಕರಣೆ ಮಾಡ್ತೀನಿ ಅನ್ನೋದು ಅವರ ಟ್ವೀಟ್ ಉದ್ದೇಶವಾಗಿತ್ತು. ಸುದೀರ್ಘವಾಗಿ ಟ್ವೀಟ್ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಡೆಡಿಕೇಶನ್ ಆಗಿ ಸಮರ್ಪಣೆಯಾಗಿ ನಾನು ಚಿತ್ರದಲ್ಲಿ ಆಕ್ಟ್ ಮಾಡೋದು ಪ್ರಶಸ್ತಿಯ ಅಭಿಲಾಷೆ ಮೇಲಲ್ಲ. ಹೀಗಾಗಿ ನನಗೆ ಇನ್ನಷ್ಟು ಈ ತರದ ಒಂದು ಎನರ್ಜಿ ಬೇಕು, ಉತ್ಸಾಹ ಬೇಕು ಅಂತಂದ್ರೆ ನಾನು ಮುಂದೆ ಇದನ್ನೆಲ್ಲ ಅಂದ್ರೆ ಬದಿಗೊತ್ತಿ, ಅಂದ್ರೆ ಈ ಪ್ರಶಸ್ತಿ ಅಥವಾ ಯಾವುದೇ ಒಂದು ಇಂತಹ ಒಂದು ಅಪ್ರಿಸಿಯೇಷನ್ ಅನ್ನ ಬದಿಗೊತ್ತಿ ನಾನು ಮುನ್ನಡಿತೀನಿ ಅನ್ನೋದು ಅವರು ಟ್ವೀಟ್ ನ ಉದ್ದೇಶವಾಗಿತ್ತು. ಪ್ರೇಮ್, ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.